ಇತ್ತೀಚೆಗೆ ಶಾಸಕ ಗಣಿಗ ರವಿ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧವಾಗಿ ನೇರ ಮಾತುಗಳಲ್ಲಿ ಕಿಡಿಕಾರಿದ್ರು. ಇದಾದ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಆಕೆಗೆ ಸೂಕ್ತ ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಎನ್ಸಿ ಅಧ್ಯಕ್ಷ ನಂದಿ ನೆರವಂಡ ನಾಚಪ್ಪ ದೂರನ್ನ ನೀಡಿದ್ದಾರೆ. ರಶ್ಮಿಕಾಗೆ ಸೂಕ್ತ ಭದ್ರತೆಯನ್ನ ನೀಡಿ ಅಂತ ಹೇಳಿ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಕೊಡವ ಸಮುದಾಯದ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಅವರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆಕೆಗೆ ಯಾವುದೇ ರೀತಿ ಹಾನಿ ಆಗದೆ ಇರೋ ರೀತಿಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ನೀಡಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿ ಪತ್ರವೊಂದನ್ನು ಬರೆಯಲಾಗಿದೆ. ಇತ್ತೀಚೆಗೆ ಶಾಸಕ ಗಣಿಗ ರವಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ಕಿಡಿಕಾರಿದ್ರು. ನಮ್ಮ ನೆಲದಲ್ಲೇ ಬೆಳೆದವರು, ನಮ್ಮ ಕನ್ನಡಿಗರ ಸಹಕಾರ ಹಾಗೆ ಸಹಯೋಗದೊಂದಿಗೆ ನ್ಯಾಷನಲ್ ಸ್ಟಾರ್ಗಳಾದವರು, ಇಲ್ಲಿನ ಮಣ್ಣಿನ ಬಗ್ಗೆ ಏನಾದರೂ ವಿಚಾರಗಳು ಬಂದಾಗ, ಇಲ್ಲಿನ ನೆಲ ಜಲ ಭಾಷೆ ವಿಚಾರದ ಹೋರಾಟದ ವಿಚಾರ ಬಂದಾಗ ತಾತ್ಸಾರ ಮನೋಭಾವನೆಯನ್ನ ಮಾಡ್ತಾರೆ. ಅವರಿಗೆ ಸೂಕ್ತ ರೀತಿಯಲ್ಲಿ ಪಾಠ ಕಲಿಸೋ ವ್ಯವಸ್ಥೆ ಆಗುತ್ತೆ ಅಂತ ಕೂಡ ಎಚ್ಚರಿಕೆಯ ಮಾತುಗಳನ್ನಾಡಿದ್ರು ಶಾಸಕ ಗಣಿಗ ರವಿ. ಇದಾದ ಬೆನ್ನಲ್ಲೇ ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ರಶ್ಮಿಕಾಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಕಾರಣಕ್ಕೆ ಅವರಿಗೆ ಭದ್ರತೆ ನೀಡಿ ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಗಣಿಗ ರವಿ ಅವರು ನೇರ ಮಾತುಗಳಲ್ಲಿ ರಶ್ಮಿಕಾ ಅವರ ಕೆಲ ಬಿಹೇವಿಯರನ್ನು ಖಂಡಿಸೋದಕ್ಕೂ ಭದ್ರತೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಕ್ಕೂ ಯಾವ ರೀತಿ ಸಂಬಂಧ? ಪತ್ರ ಬರೆದಿರೋರು ಯಾರು? ಏನು ಕಾರಣ ನೀಡ್ತಿದ್ದಾರೆ ಭದ್ರತೆ ವ್ಯವಸ್ಥೆಯನ್ನ ಕೊಡಿ ಅನ್ನೋ ಕಾರಣಕ್ಕೆ? ಸ್ಮಿತಾ, ಇದೊಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನು ನಡೆಯುತ್ತೆ, ಇದಕ್ಕೆ ರಶ್ಮಿಕಾ ಮಂದಣ್ಣ ಅವರನ್ನು ಕರೆದಾಗ ಅವರು ಬರಲಿಕ್ಕೆ ಒಪ್ಪಲಿಲ್ಲ, ಬ್ಯುಸಿ ಇದ್ದಾನೆ ಅಂತ ಹೇಳಿದ್ರು ಅಂತ ಹೇಳುವಂಥ ಕಾರಣಕ್ಕೆ ಶಾಸಕ ಗಣಿಗ ರವಿ ಅವರು ಈ ರಶ್ಮಿಕಾ ಮಂದಣ್ಣ ಮೇಲೆ ಒಂದು ಆರೋಪ ಮಾಡಿರುವಂಥದ್ದು. ಅವರು ಬರ್ತಾ ಇಲ್ಲ, ಬ್ಯುಸಿ ಅಂತ ಹೇಳ್ತಾರೆ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂತ ಹೇಳುವಂಥ ಆರೋಪ. ಅಂದರೆ ಈ DCM DKಶಿ ಅವರು ಯಾವಾಗ ಈ ನೆಟ್ ಬೋಲ್ಟ್ ಅಂತ ಒಂದು ಪ್ರಕರಣ ಬಂತು, ಚಲನಚಿತ್ರದಲ್ಲಿರುವವರ ಕಲಾವಿದರ ನೆಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು, ಅಲ್ಲಿಂದ ಇದು ಆರಂಭವಾಗಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಲನಚಿತ್ರೋತ್ಸವಕ್ಕೆ ಬಂದಿಲ್ಲ ಅಂತ ಹೇಳುವಂಥದ್ದು ಗಣಿಗ ರವಿ ಶಾಸಕ ಅವರು ಈ ರೀತಿ ಆರೋಪ ಮಾಡಿರುವಂಥದ್ದು. ಅದಕ್ಕೆ ಇಲ್ಲಿ CNC ಅಂದರೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಅಧ್ಯಕ್ಷ ನಾಚಪ್ಪ ಅಂತ ಇದ್ದಾರೆ, ನಂದಿ ನೆರವಂಡ ನಾಚಪ್ಪ. ಅವರು ಕಳೆದ ಒಂದು ಮೂರು ದಶಕಗಳಿಂದ ಕೊಡವರಿಗಾಗಿ ಕೊಡವರ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡ್ತಿರುವವರು. ಅವರು ಈಗ ಈ ಆರೋಪ ಮಾಡಿರುವಂಥ ಅಂದರೆ ಅವರಿಗೆ ಭದ್ರತೆ ಕೊಡಬೇಕು, ಅವರು ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ ಈ ರೀತಿ ಒಂದು ಅವ್ರನ್ನ ಎಳೆದಾಡುವ ಕೆಲಸ ಆಗ್ತಾ ಇದೆ. ಅವರು ಯಾವುದಕ್ಕೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗೋರಲ್ಲ. ಅವರು ಒಂದು ಕೊಡವ ಸಮುದಾಯದ ಹೆಣ್ಣು ಮಗಳು ಬೆಳೆಯುತ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಒಂದು ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಒಂದು ಸೂಕ್ತ ಭದ್ರತೆ ಕೊಡಬೇಕು ಅಂತ ಹೇಳಿ ರಾಜ್ಯ ಗೃಹ ಸಚಿವರಿಗೆ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಪತ್ರವನ್ನು ಬರೀತೇನೆ ಅಂತ ಹೇಳಿದ್ದಾರೆ. ಸ್ಮಿತಾ, ಧನ್ಯವಾದ ಅನುಕಾರ್ಯಪ್ಪ ಮಾಹಿತಿಗಾಗಿ. ಇತ್ತೀಚೆಗೆ ಶಾಸಕ ಗಣಿಗ ರವಿ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧವಾಗಿ ನೇರ ಮಾತುಗಳಲ್ಲಿ ಕಿಡಿಕಾರಿದ್ರು. ಇದಾದ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಆಕೆಗೆ ಸೂಕ್ತ ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. CNC ಅಧ್ಯಕ್ಷ ನಂದಿ ನೆರವಂಡ ನಾಚಪ್ಪ ದೂರನ್ನ ನೀಡಿದ್ದಾರೆ. ರಶ್ಮಿಕಾಗೆ ಸೂಕ್ತ ಭದ್ರತೆಯನ್ನ ನೀಡಿ ಅಂತ ಹೇಳಿ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಕೊಡವ ಸಮುದಾಯದ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಅವರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆಕೆಗೆ ಯಾವುದೇ ರೀತಿ ಹಾನಿ ಆಗದೆ ಇರೋ ರೀತಿಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ನೀಡಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿ ಪತ್ರವೊಂದನ್ನು ಬರೆಯಲಾಗಿದೆ. ಇತ್ತೀಚೆಗೆ ಶಾಸಕ ಗಣಿಗ ರವಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ಕಿಡಿಕಾರಿದ್ರು. ನಮ್ಮ ನೆಲದಲ್ಲೇ ಬೆಳೆದವರು, ನಮ್ಮ ಕನ್ನಡಿಗರ ಸಹಕಾರ ಹಾಗೆ ಸಹಯೋಗದೊಂದಿಗೆ ನ್ಯಾಷನಲ್ ಸ್ಟಾರ್ಗಳಾದವರು, ಇಲ್ಲಿನ ಮಣ್ಣಿನ ಬಗ್ಗೆ ಏನಾದರೂ ವಿಚಾರಗಳು ಬಂದಾಗ, ಇಲ್ಲಿನ ನೆಲ ಜಲ ಭಾಷೆ ವಿಚಾರದ ಹೋರಾಟದ ವಿಚಾರ ಬಂದಾಗ ತಾತ್ಸಾರ ಮನೋಭಾವನೆಯನ್ನ ಮಾಡ್ತಾರೆ. ಅವರಿಗೆ ಸೂಕ್ತ ರೀತಿಯಲ್ಲಿ ಪಾಠ ಕಲಿಸೋ ವ್ಯವಸ್ಥೆ ಆಗುತ್ತೆ ಅಂತ ಕೂಡ ಎಚ್ಚರಿಕೆಯ ಮಾತುಗಳನ್ನಾಡಿದ್ರು ಶಾಸಕ ಗಣಿಗ ರವಿ. ಇದಾದ ಬೆನ್ನಲ್ಲೇ ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ರಶ್ಮಿಕಾಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಕಾರಣಕ್ಕೆ ಅವರಿಗೆ ಭದ್ರತೆ ನೀಡಿ ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಗಣಿಗ ರವಿ ಅವರು ನೇರ ಮಾತುಗಳಲ್ಲಿ ರಶ್ಮಿಕಾ ಅವರ ಕೆಲ ಬಿಹೇವಿಯರನ್ನು ಖಂಡಿಸೋದಕ್ಕೂ ಭದ್ರತೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಕ್ಕೂ ಯಾವ ರೀತಿ ಸಂಬಂಧ? ಪತ್ರ ಬರೆದಿರೋರು ಯಾರು? ಏನು ಕಾರಣ ನೀಡ್ತಿದ್ದಾರೆ ಭದ್ರತೆ ವ್ಯವಸ್ಥೆಯನ್ನು ಕೊಡಿ ಅನ್ನೋ ಕಾರಣಕ್ಕೆ? ಸ್ಮಿತಾ, ಇದೊಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನು ನಡೆಯುತ್ತೆ, ಇದಕ್ಕೆ ರಶ್ಮಿಕಾ ಮಂದಣ್ಣ ಅವರನ್ನು ಕರೆದಾಗ ಅವರು ಬರಲಿಕ್ಕೆ ಒಪ್ಪಲಿಲ್ಲ, ಬ್ಯುಸಿ ಇದ್ದಾನೆ ಅಂತ ಹೇಳಿದ್ರು ಅಂತ ಹೇಳುವಂಥ ಕಾರಣಕ್ಕೆ ಶಾಸಕ ಗಾಣಿಗ ರವಿ ಅವರು ಈ ರಶ್ಮಿಕಾ ಮಂದಣ್ಣ ಮೇಲೆ ಒಂದು ಆರೋಪ ಮಾಡಿರುವಂಥದ್ದು. ಅವರು ಬರ್ತಾ ಇಲ್ಲ, ಬ್ಯುಸಿ ಅಂತ ಹೇಳ್ತಾರೆ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂತ ಹೇಳುವಂಥ ಆರೋಪ. ಅಂದರೆ ಈ DCM DKC ಅವರು ಯಾವಾಗ ಈ ನೆಟ್ ಬೋಲ್ಟ್ ಅಂತ ಒಂದು ಪ್ರಕರಣ ಬಂತು, ಚಲನಚಿತ್ರದಲ್ಲಿರುವವರ ಕಲಾವಿದರು ನೆಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು, ಅಲ್ಲಿಂದ ಇದು ಆರಂಭವಾಗಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಲನಚಿತ್ರೋತ್ಸವಕ್ಕೆ ಬಂದಿಲ್ಲ ಅಂತ ಹೇಳುವಂಥದ್ದು ಗಾಣಿಗ ರವಿ ಶಾಸಕ ಅವರು ಈ ರೀತಿ ಆರೋಪ ಮಾಡಿರುವಂಥದ್ದು. ಅದಕ್ಕೆ ಇಲ್ಲಿ CNC ಅಂದರೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಅಧ್ಯಕ್ಷ ನಾಚಪ್ಪ ಅಂತ ಇದ್ದಾರೆ, ನಂದಿ ನೇರವಣ್ಣ ನಾಚಪ್ಪ. ಅವರು ಕಳೆದ ಒಂದು ಮೂರು ದಶಕಗಳಿಂದ ಕೊಡವರಿಗಾಗಿ ಕೊಡವರ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡ್ತಿರುವವರು. ಅವರು ಈಗ ಈ ಆರೋಪ ಮಾಡಿರುವಂಥದ್ದು ಅಂದರೆ ಅವರಿಗೆ ಭದ್ರತೆ ಕೊಡಬೇಕು, ಅವರು ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ ಈ ರೀತಿ ಒಂದು ಅವ್ರನ್ನ ಎಳೆದಾಡುವ ಕೆಲಸ ಆಗ್ತಾ ಇದೆ. ಅವರು ಯಾವುದಕ್ಕೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗೋರಲ್ಲ. ಅವರು ಒಂದು ಕೊಡವ ಸಮುದಾಯದ ಹೆಣ್ಣು ಮಗಳು ಬೆಳೆಯುತ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಒಂದು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಒಂದು ಸೂಕ್ತ ಭದ್ರತೆ ಕೊಡಬೇಕು ಅಂತ ಹೇಳಿ ರಾಜ್ಯ ಗೃಹ ಸಚಿವರಿಗೆ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಪತ್ರವನ್ನು ಬರೀತೇನೆ ಅಂತ ಹೇಳಿದ್ದಾರೆ. ಸ್ಮಿತಾ, ಧನ್ಯವಾದ ಅನುಕಾರ್ಯಪ್ಪ ಮಾಹಿತಿಗಾಗಿ. ಇತ್ತೀಚೆಗೆ ಶಾಸಕ ಗಣಿಗ ರವಿ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧವಾಗಿ ನೇರ ಮಾತುಗಳಲ್ಲಿ ಕಿಡಿಕಾರಿದ್ರು. ಇದಾದ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಆಕೆಗೆ ಸೂಕ್ತ ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. CNC ಅಧ್ಯಕ್ಷ ನಂದಿ ನೇರವಣ್ಣ ನಾಚಪ್ಪ ದೂರನ್ನ ನೀಡಿದ್ದಾರೆ. ರಶ್ಮಿಕಾಗೆ ಸೂಕ್ತ ಭದ್ರತೆಯನ್ನ ನೀಡಿ ಅಂತ ಹೇಳಿ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಕೊಡವ ಸಮುದಾಯದ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಅವರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆಕೆಗೆ ಯಾವುದೇ ರೀತಿ ಹಾನಿ ಆಗದೆ ಇರೋ ರೀತಿಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ನೀಡಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿ ಪತ್ರವೊಂದನ್ನು ಬರೆಯಲಾಗಿದೆ. ಇತ್ತೀಚೆಗೆ ಶಾಸಕ ಗಣಿಗ ರವಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ಕಿಡಿಕಾರಿದ್ರು. ನಮ್ಮ ನೆಲದಲ್ಲೇ ಬೆಳೆದವರು, ನಮ್ಮ ಕನ್ನಡಿಗರ ಸಹಕಾರ ಹಾಗೆ ಸಹಯೋಗದೊಂದಿಗೆ ನ್ಯಾಷನಲ್ ಸ್ಟಾರ್ಗಳಾದವರು, ಇಲ್ಲಿನ ಮಣ್ಣಿನ ಬಗ್ಗೆ ಏನಾದರೂ ವಿಚಾರಗಳು ಬಂದಾಗ, ಇಲ್ಲಿನ ನೆಲ ಜಲ ಭಾಷೆ ವಿಚಾರದ ಹೋರಾಟದ ವಿಚಾರ ಬಂದಾಗ ತಾತ್ಸಾರ ಮನೋಭಾವನೆಯನ್ನು ಮಾಡ್ತಾರೆ. ಅವರಿಗೆ ಸೂಕ್ತ ರೀತಿಯಲ್ಲಿ ಪಾಠ ಕಲಿಸೋ ವ್ಯವಸ್ಥೆ ಆಗುತ್ತೆ ಅಂತ ಕೂಡ ಎಚ್ಚರಿಕೆಯ ಮಾತುಗಳನ್ನಾಡಿದ್ರು ಶಾಸಕ ಗಣಿಗ ರವಿ. ಇದಾದ ಬೆನ್ನಲ್ಲೇ ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ರಶ್ಮಿಕಾಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಕಾರಣಕ್ಕೆ ಅವರಿಗೆ ಭದ್ರತೆ ನೀಡಿ ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಗಣಿಗ ರವಿ ಅವರು ನೇರ ಮಾತುಗಳಲ್ಲಿ ರಶ್ಮಿಕಾ ಅವರ ಕೆಲ ಬಿಹೇವಿಯರನ್ನು ಖಂಡಿಸೋದಕ್ಕೂ ಭದ್ರತೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಕ್ಕೂ ಯಾವ ರೀತಿ ಸಂಬಂಧ? ಪತ್ರ ಬರೆದಿರೋರು ಯಾರು? ಏನು ಕಾರಣ ನೀಡ್ತಿದ್ದಾರೆ ಭದ್ರತೆ ವ್ಯವಸ್ಥೆಯನ್ನು ಕೊಡಿ ಅನ್ನೋ ಕಾರಣಕ್ಕೆ? ಸ್ಮಿತಾ, ಇದೊಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನು ನಡೆಯುತ್ತೆ, ಇದಕ್ಕೆ ರಶ್ಮಿಕಾ ಮಂದಣ್ಣ ಅವರನ್ನು ಕರೆದಾಗ ಅವರು ಬರಲಿಕ್ಕೆ ಒಪ್ಪಲಿಲ್ಲ, ಬ್ಯುಸಿ ಇದ್ದಾನೆ ಅಂತ ಹೇಳಿದ್ರು ಅಂತ ಹೇಳುವಂಥ ಕಾರಣಕ್ಕೆ ಶಾಸಕ ಗಾಣಿಗ ರವಿ ಅವರು ಈ ರಶ್ಮಿಕಾ ಮಂದಣ್ಣ ಮೇಲೆ ಒಂದು ಆರೋಪ ಮಾಡಿರುವಂಥದ್ದು. ಅವರು ಬರ್ತಾ ಇಲ್ಲ, ಬ್ಯುಸಿ ಅಂತ ಹೇಳ್ತಾರೆ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂತ ಹೇಳುವಂಥ ಆರೋಪ. ಅಂದರೆ ಈ DCM DKC ಅವರು ಯಾವಾಗ ಈ ನೆಟ್ ಬೋಲ್ಟ್ ಅಂತ ಒಂದು ಪ್ರಕರಣ ಬಂತು, ಚಲನಚಿತ್ರದಲ್ಲಿರುವವರ ಕಲಾವಿದರು ನೆಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು, ಅಲ್ಲಿಂದ ಇದು ಆರಂಭವಾಗಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಲನಚಿತ್ರೋತ್ಸವಕ್ಕೆ ಬಂದಿಲ್ಲ ಅಂತ ಹೇಳುವಂಥದ್ದು ಗಾಣಿಗ ರವಿ ಶಾಸಕ ಅವರು ಈ ರೀತಿ ಆರೋಪ ಮಾಡಿರುವಂಥದ್ದು. ಅದಕ್ಕೆ ಇಲ್ಲಿ CNC ಅಂದರೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಅಧ್ಯಕ್ಷ ನಾಚಪ್ಪ ಅಂತ ಇದ್ದಾರೆ, ನಂದಿ ನೇರವಣ್ಣ ನಾಚಪ್ಪ. ಅವರು ಕಳೆದ ಒಂದು ಮೂರು ದಶಕಗಳಿಂದ ಕೊಡವರಿಗಾಗಿ ಕೊಡವರ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡ್ತಿರುವವರು. ಅವರು ಈಗ ಈ ಆರೋಪ ಮಾಡಿರುವಂಥದ್ದು ಅಂದರೆ ಅವರಿಗೆ ಭದ್ರತೆ ಕೊಡಬೇಕು, ಅವರು ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ ಈ ರೀತಿ ಒಂದು ಅವ್ರನ್ನ ಎಳೆದಾಡುವ ಕೆಲಸ ಆಗ್ತಾ ಇದೆ. ಅವರು ಯಾವುದಕ್ಕೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗೋರಲ್ಲ. ಅವರು ಒಂದು ಕೊಡವ ಸಮುದಾಯದ ಹೆಣ್ಣು ಮಗಳು ಬೆಳೆಯುತ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಒಂದು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಒಂದು ಸೂಕ್ತ ಭದ್ರತೆ ಕೊಡಬೇಕು ಅಂತ ಹೇಳಿ ರಾಜ್ಯ ಗೃಹ ಸಚಿವರಿಗೆ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಪತ್ರವನ್ನು ಬರೀತೇನೆ ಅಂತ